ಭಜನಾ ಕಮ್ಮಟದಲ್ಲೇ 1 ಲಕ್ಷ ಪ್ರಥಮ ಬಹುಮಾನ ಕೊಟ್ಟಿರುವಂಥ ಇತಿಹಾಸ ಎಲ್ಲೂ ಇಲ್ಲ ಅಂತ ಭಜನಾ ಕಮ್ಮಟವರೇ, ಆ ಪರಿಷತ್ತವರೇ ಹೇಳ್ತಾರೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನಿಂದು ಮಂದಾರ್ತಿಗೆ ಬಂದಿದ್ದೇನೆ. ಮಂದಾರ್ತಿಯಲ್ಲಿ ಒಂದು ಕುಣಿತ ಭಜನೆ ಕಾರ್ಯಕ್ರಮ ಜರುಗ್ತಾ ಇದೆ. ಅದು ಸ್ಪರ್ಧೆ ಕಾರ್ಯಕ್ರಮವಲ್ಲ, ಸ್ಪರ್ಧಾ ಕಾರ್ಯಕ್ರಮ. ವಿಜೇತರಿಗೆ ಬಹುಮಾನವಿದೆ. ನೋಡೋಣ ಆ ಭಜನಾ ಸ್ಪರ್ಧೆ ಹೇಗಿದೆ. ತುಂಬ ಹೊತ್ತು ನಿಲ್ಲಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ನಿಮ್ಮನ್ನು ಭಜನಾ ಕಾರ್ಯಕ್ರಮದ ಕಡೆಗೆ ಕರೆದೊಯ್ತಿದ್ದೇನೆ. ಬನ್ನಿ ಹೋಗೋಣ, ಭಜನೆಯನ್ನು ನೋಡೋಣ. ಕುಣಿತ ಭಜನೆ ಭಾಳಷ್ಟು ಖುಷಿಯಾಗ್ತದೆ ನೋಡಲಿಕ್ಕೆ. ಬನ್ನಿ ಹೋಗೋಣ. ಎಷ್ಟು ಸುಂದರವಾದಂಥ ಸ್ವಾಗತ ಗೋಪುರ ಅಲ್ವಾ? ಒಂದು ಸುಂದರವಾದಂಥ ಸ್ವಾಗತ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಜ್ಞಾನ ಯೋಗಾಶ್ರಮ ಲಿಂಗೈಕ ಸಿದ್ದೇಶ್ವರ ಶ್ರೀಗಳ ಮಹಾದ್ವಾರ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಮಂದಿ ಸಹಕಾರ ನೀಡ್ತಿದ್ದಾರೆ. ಅದರೊಂದಿಗೆ ಮಂದಾರ್ತಿ ಶ್ರೀ ದೇಗುಲದ ಆಡಳಿತ ವರ್ಗದವರು ಕೂಡ ಸಹಕಾರ ನೀಡ್ತಿದ್ದಾರೆ. ಅವರ ಶಾಲೆಯ ಗ್ರೌಂಡನ್ನು ನೀಡಿದ್ದಾರೆ. ನೋಡಿ ಎಷ್ಟು ಸುಂದರವಾದಂಥ ಗ್ರೌಂಡ್. ಹಬ್ಬದ ರೀತಿ ಇಷ್ಟು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂಯೋಜಕರ ಪರವಾಗಿ, ಎಲ್ಲರ ಪರವಾಗಿ ಶರತ್ ಚಂದ್ರ ಶೆಟ್ಟಿ ಅವರು ನಮ್ಮೊಂದಿಗೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿದರು. ನಮಸ್ತೆ ಭಾರತ್ ಅನ್ನುವಂಥ ಟ್ರಸ್ಟು ಸಮಾಜಮುಖಿ ಕಾರ್ಯ ಮಾಡುವಲ್ಲಿ ಒಂದು ಟ್ರಸ್ಟ್ ರಚನೆ ಮಾಡಿದ್ದೀವಿ, ಎಲ್ಲ ಸಮಾನ ಮನಸ್ಕರು ಸೇರಿ. ಸೊ ಇದನ್ನು ಲಾಂಚ್ ಮಾಡುವ ಉದ್ದೇಶದಿಂದ ಈ ಥರ ಒಂದು ಭಜನಾ ಕಾರ್ಯಕ್ರಮ ಮಾಡುವಂಥ ಒಂದು ಯೋಚನೆಯಿಂದ ರಾಷ್ಟ್ರೀಯ ಮಟ್ಟದ ಕುಣಿತ ಭಜನೆ ಆಯೋಜನೆ ಮಾಡಿದ್ದೀವಿ. 108 ತಂಡಗಳು, ಬೇರೆ 2-3 ರಾಜ್ಯದ ತಂಡಗಳು ಬಂದಿದ್ದಾವೆ ಇಲ್ಲಿಗೆ. ಹಾಗೆ 5 ವಿಭಿನ್ನ ವೇದಿಕೆಗಳನ್ನ ಹಾಕಿದ್ದೀವಿ. 5 ವಿಭಿನ್ನ ವೇದಿಕೆಗಳ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಇದು ಮಂದಾರ್ತಿ ಜಾಗ ಆಗಿರೋದ್ರಿಂದ ಮಂದಾರ್ತಿ 5 ಜನ ಸಹೋದರಿಯರಂಥ ನಾಗಕನ್ಯೆ ಸಹೋದರಿಯರು ಮಂದಾರ್ತಿಗೆ ಸಂಬಂಧಪಟ್ಟವರು. ಹಾಗೆಯೇ 5 ವೇದಿಕೆಗಳನ್ನು ಹಾಕಿ ಪ್ರಥಮ ಸುತ್ತಿಗೆ ಯಾವುದೇ ಧ್ವನಿವರ್ಧಕ ಬಳಕೆ ಮಾಡದೆ, ಆಮೇಲೆ 2ನೇ ಸುತ್ತಿಗೆ ಏನು ಎಲಿಜಿಬಿಲಿಟಿ ಬರುತ್ತೆ ಆವಾಗ ಧ್ವನಿವರ್ಧಕ ಹಾಕಿ ಪ್ರಮುಖ ವೇದಿಕೆ ಮಂದಾರ್ತಿಯಲ್ಲಿ 3-3:30 ಮುಂಜಾನೆಯಿಂದ ದ್ವಿತೀಯ ಸುತ್ತು ಶುರುವಾಗಿ ಅಲ್ಲಿಂದ ಬಹುಮಾನವನ್ನು ನಿಶ್ಚಯ ಮಾಡಿರ್ತೇವೆ. ಭಜನಾ ಕಮ್ಮಟದಲ್ಲೇ 1 ಲಕ್ಷ ಪ್ರಥಮ ಬಹುಮಾನ ಕೊಟ್ಟಿರುವಂಥ ಇತಿಹಾಸ ಎಲ್ಲೂ ಇಲ್ಲ ಅಂತ ಭಜನಾ ಕಮ್ಮಟವರೇ, ಆ ಪರಿಷತ್ತವರೇ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಜನ ಆಸಕ್ತಿದಾರಕರು ಬಂದು, ನಮಗೆ 108 ತಂಡದಿಂದ ಜಾಸ್ತಿ ನೋಂದಾವಣೆ ಬಂದಿದೆ. ಆದರೂ ನಾವು ಪ್ರಥಮವಾಗಿ ಯಾರು 108 ನೋಂದಾವಣೆ ಮಾಡಿದ್ದಾರೆ ಅವರಿಗೆ ಅವಕಾಶ ಕೊಟ್ಟು ಪ್ರೊಫೆಷ್ನಲ್ ತೀರ್ಪುಗಾರರನ್ನೇ ನಿರ್ಧಾರ ಮಾಡಿ ಪ್ರತಿ ವೇದಿಕೆಯಲ್ಲಿ 4 ತೀರ್ಪುಗಾರರುಗಳನ್ನ ಹಾಕಿ ತುಂಬ ಟ್ರಾನ್ಸ್ಪರೆಂಟಾಗಿ ಏನು ಮಾಡಲಿಕ್ಕಾಗುತ್ತೋ ಎಲ್ಲ ಸಾಧ್ಯತೆಗಳನ್ನು, ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಂಡಿದ್ವಿ. ಇದೆಲ್ಲ ದೇವಿ ಸಹಾಯದಿಂದ ಹಾಗೂ ಎಲ್ಲ ಸಮಾನ ಮನಸ್ಕರಿಂದ ಆಗಿದೆ ಅಂತ ಹೇಳ್ತಾರೆ. ಪ್ರತಿಯೊಂದು ತಂಡಕ್ಕೂ 5,000 ಕೊಡ್ತೀವಿ. ಪ್ರತಿಯೊಂದು ತಂಡಕ್ಕೂ 5,000 ಗೌರವಧನವನ್ನು ಕೊಡ್ತಾ ಇದ್ವಿ. 108 ತಂಡಕ್ಕೆ 5,000 ಗೌರವಧನವನ್ನು ಕೊಡ್ತಾ ಇದ್ದೀವಿ. ಬಹುಮಾನ 1 ಲಕ್ಷ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 50,000, ತೃತೀಯ 40,000, ಹಾಗೆ 30, 20,000 ಅಂತ 5 ಬಹುಮಾನಗಳನ್ನ ಇಟ್ಟಿದ್ದೀವಿ. ಹಾಗೆ ಹಿಂದೂ ಜಾಗರಣ ವೇದಿಕೆಯವರ ಸಂಪೂರ್ಣ ಬೆಂಬಲ ಇದೆ. ಇದು ನಮಸ್ತೆ ಭಾರತ್ ಅನ್ನುವಂಥ ಟ್ರಸ್ಟ್ನ ಪ್ರಸ್ತುತಿಪಡಿಸುವಂಥ ಕಾರ್ಯಕ್ರಮ, ಟ್ರಸ್ಟನ್ನು ಹೊರಗೆ ಹಾಕುವಂಥ, ಲಾಂಚ್ ಮಾಡುವಂಥ ಕಾರ್ಯಕ್ರಮ. ಹಾಗೆ ಗ್ರಾಮ ವಿಕಾಸ ಸಮಿತಿಯವರ ಬೆಂಬಲ ಇದೆ, ಮಂದಾರ್ತಿ ದೇವಸ್ಥಾನದವರ ಬೆಂಬಲ ಇದೆ, ಹಾಗೂ ಎಲ್ಲ ಸಾರ್ವಜನಿಕರ ಸಂಪೂರ್ಣ ಬೆಂಬಲದಿಂದ ಈ ಕಾರ್ಯಕ್ರಮವನ್ನು ಹೌದು ಹಬ್ಬದ ವಾತಾವರಣ ಇದೆ. ಸರಿಸುಮಾರು ಒಂದು 10,000 ಜನರು ಬಂದು ಹೋಗಿ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಒಂದು ಧರ್ಮದ ಎತ್ತಿ ಹಿಡಿಯುವಂಥ ಕೆಲಸ. ಹೌದು. ಈ 108 ತಂಡಗಳಿಗೆ ಗೌರವಧನ ಕೊಡಲಿಕ್ಕೆ 108 ಸೇವಾರ್ಥಿಗಳು ಬಂದಿದ್ದಾರೆ, ಸೇವಾರ್ಥಿ ಕುಟುಂಬದವರು ಬಂದಿದ್ದಾರೆ. ಸೊ ಅವರು ಆ ಗೌರವಧನ ಅವರ ವತಿಯಿಂದ ಕೊಟ್ಟು ಈ ಕಾರ್ಯಕ್ರಮ ಸಂಪನ್ಮೂಲಗೊಳ್ಳಿಕ್ಕೆ ಅವರೊಂದು ಸಹಾಯ ಮಾಡಿ. ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಮಾತಾಡ್ರೆ ಕಡತ್ತ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಎಲ್ಲ ನೋಡ್ಕೊಂಡು ಬಂದ್ರಲ್ಲ, ಒಂದು ಸುಂದರವಾದಂಥ ಕಾರ್ಯಕ್ರಮ, ಕುಣಿತ ಭಜನೆ ಸ್ಪರ್ಧೆ, ಅದು ಮಂದಾರ್ತಿಯಲ್ಲಿ, ಉಡುಪಿ ಜಿಲ್ಲೆಯ ಮಂದಾರ್ತಿಯಲ್ಲಿ. ವೇದಿಕೆ ಮಾಡಿದಂಥ ವಿಧಾನ ಬಹಳ ಖುಷಿಯಾಯಿತು. 5 ದೇವಿಯರ ಹೆಸರನ್ನಿಟ್ಟು ವೇದಿಕೆಯನ್ನು ಮಾಡಿದ್ದಾರೆ. ಪ್ರತಿ ವೇದಿಕೆಗೂ ಒಂದೊಂದು ದೇವಿಯ ಹೆಸರನ್ನಿಟ್ಟಿದ್ದಾರೆ. ದೇವಿಯ ಅನುಗ್ರಹ ಖಂಡಿತವಾಗಿ ನಮ್ಮೆಲ್ಲರ ಮೇಲಿದೆ. ಹಾಗೆ ನಾನು ಸಂತೆ ತಿರುಗಿ ಬಂದು ಮೆಣಸಿನ್ಕಾಯಿ ನೋಡಿ ತೋರಿಸ್ತೇನೆ. ಮೆಣಸಿನ್ಕಾಯಿ ಬಜ್ಜಿ ತಂದಿದ್ದೇನೆ, ತಿಂತ ಮನೆಗೆ ಹೋಗ್ತಾನೆ ಈಗ. ಬಹಳ ಚಳಿ ಇದೆ ಇಲ್ಲಿ, ಮಾತ್ರ ಸಿಕ್ಕಾಪಟ್ಟೆ ಚಳಿ. ಅದಕ್ಕೆ ನಾನು ಕ್ಯಾಪ್ ಕೂಡ ಹಾಕ್ಕೊಂಡಿದ್ದೀನಿ. ಶೀತ ಗೀತ ಆದರೆ ಕಷ್ಟ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರೂ ನೋಡ್ತಾ ಇರಿ ನಮ್ಮ ಚಾನಲ್, ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿದವ್ರು ಸಬ್ಸ್ಕ್ರೈಬ್ ಮಾಡಿ. ಒಂದು ಮೆಣಸು ತಿನ್ನೋಣಲ್ವಾ? ಸೂಪರ್. ನಮಸ್ತೆ.